ನೋಡ್ತಾನೆ ಇರ್ತೀಯ, ಕೆಲಸ ಅಂತೂ ಮಾಡ್ತಾನೆ ಇರ್ತೀಯ, ದುಡ್ಡಂತೂ ಸಕ್ಕತ್ತಾಗಿ ದುಡ್ತಾನೆ ಇರ್ತೀಯ. ಯಾವಾಗ ನೋಡಿದ್ರು ನೀನು ಏನ್ ಮಾಡ್ತಿ ಬಿಡು ಮಚ್ಚ. ಎಷ್ಟೇ ಕಷ್ಟಪಟ್ರು, ಎಷ್ಟೇ ಏಟಿಂಗ್ ಮಾಡಿ, ಏನೇ ಮಾಡಿದ್ರು, ಎಷ್ಟೇ ಬಂದ್ರು, ಎಲ್ಲಾ ಕಡೆಯಿಂದ ಬಂದ್ರು ಉಳಿಯೋದಂತೂ ₹1 ಇಲ್ಲ ಗುರು. ಉಳಿತಾ ಇಲ್ಲ. ಉದ್ಧಾರ ಆಗೋದ್ ಎಲ್ಲಿಂದ ಉದ್ಧಾರ? ನನ್ ಮಗನೇ ಕಷ್ಟಪಟ್ಟು ದುಡ್ದಿರೋನು, ಕಷ್ಟಪಟ್ಟು ಕೆಲಸ ಮಾಡೋನು ಉದ್ಧಾರ ಆಗಲ್ಲ, ಗೊತ್ತಾಯ್ತಾ? ಅಲ್ಲೋ, ಕಷ್ಟಪಟ್ರು ಉದ್ಧಾರ ಆಗಲ್ಲ ಅಂತ್ಯ, ದುಡಿದ್ರು ಉದ್ಧಾರ ಆಗಲ್ಲ ಅಂತ್ಯ, ಮತ್ತಿನ್ ಯಾವಾಗ್ಲೂ ಉದ್ಧಾರ ಆಗೋದು? ಬೇವರ್ಸಿ ನನ್ ಮಗನೇ, ತಡಿ ಸ್ವಲ್ಪ. ಆತರ ಕುಡಿದ ಆಂಜನೇಯ ಅಂತರ ಏನಕ್ಕೆ ಕಾಡ್ತೀಯ ಹೇಳ್ತೀನಿ. ಹೇಳ್ತೀನಿ ತಿಳ್ಕೊ. ಕಷ್ಟಪಟ್ಟು ದುಡ್ದಿರೋನು, ಕಷ್ಟಪಟ್ಟು ಕೆಲಸ ಮಾಡ್ದಿರೋನು ಉದ್ಧಾರ ಆಗಲ್ಲ ಅಂತ ಏನಕ್ಕೆ ನಾನು ಹೇಳ್ದೆ ಅಂದ್ರೆ, ದುಡ್ದೇರ್ನ ಉಳಿಸ್ಬೇಕು, ಆವಾಗ ಉದ್ಧಾರ ಆಗ. ₹100 ಖರ್ಚು ಮಾಡೋದು ₹200 ಅಂದ್ರೆ ನೀನ್ ಎಲ್ಲೋ ಉದ್ಧಾರ ಆಗ್ತೀಯ. ಫಸ್ಟ್ ದುಡ್ದಿರೋದನ್ನ ಉಳಿಸು, ಆವಾಗ ಉದ್ಧಾರ ಆಗ್ತೀಯ. ಅರ್ಥ ಆಯ್ತಾ? ಯಾವಾಗ್ಲೂ ಕೆಲಸ ಮಾಡೋದು ಕಷ್ಟ ಪಡೋದಲ್ಲ. ದುಡ್ದಿರೋನ್ನ ₹10 ದುಡ್ದಿರೋದ್ರಲ್ಲಿ ₹5 ಖರ್ಚು ಮಾಡಿ ₹5 ಉಳಿಸ್ಕೊಂಡ್ರೆ ಉದ್ಧಾರ ಆಗ್ತೀಯ. 100% ಕರೆಕ್ಟ್ ಮಚ್ಚ ನೀನ್ ಹೇಳಿದ್ದು. ಯಾಕೆಂದ್ರೆ ಕಷ್ಟಪಟ್ಟಿರೋದು, ಕಷ್ಟಪಟ್ಟು ದುಡ್ದಿರೋದು ಉಳಿಸ್ಕೊಂಡ್ರೆ ಮಾತ್ರ ಉದ್ಧಾರ ಆಗೋದು. ಯಾಕೆ ಅಂದ್ರೆ ದುಡಿಯೋದು ₹100, ಖರ್ಚು ಮಾಡೋದು ₹200 ಆದ್ರೆ ಇನ್ನೆಲ್ಲಿಂದ ಉದ್ಧಾರ ಆಗ್ತೀವಿ? ಕರೆಕ್ಟ್, ನೀನ್ ಹೇಳೋದಂತೂ ಕರೆಕ್ಟ್. ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ.